ಹುಡುಗಿ ಮಾತ್ರ ಸಖತ್ತಾಗಿದ್ದಾಳೆ ಕಣಿ. ಸುಮ್ಮನೆ ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ, ಹುಡುಗಿ ಮಾತ್ರ ಚೆನ್ನಾಗಿದ್ದಾಳೆ. ಮದುವೆ ಆಗ್ಬಿಟ್ರೆ ಸಾಕು ಕಣೆ. ಹೆಂಗೆ ಅವನಿಗೊಂದು ಹೆಣ್ಣು ಸಿಕ್ಬಿಟ್ರೆ ಸಾಕು. ಫೋಟೋ ತೋರಿಸಿದ್ನಲ್ಲ, ಚೆನ್ನಾಗಿದ್ದಾಳೆ ಹುಡುಗಿ ಮಾತ್ರ, ಚೆನ್ನಾಗಿದ್ದಾನೆ. ನಮ್ಮ ಅಯ್ಯಪ್ಪನ ತೋರಿಸ್ತು ಫೋಟೋನ, ಸಖತ್ತಾಗಿದ್ದಾಳೆ ಹುಡುಗಿ ಮಾತ್ರ, ಸಖತ್ತಾಗಿದ್ದಾಳೆ. ಹೆಂಗ ನೋಡು, ಸಿಗ್ಲಿಲ್ಲ ಅಂದ್ರೆ ಸಿಕ್ತು ಅಂದ್ರೆ ಒಳ್ಳೇದೇ ಹೆಣ್ಣು ಸಿಕ್ತು ಅಮ್ಮಂಗೆ, ಒಳ್ಳೆ ಚೆನ್ನಾಗೈತೆ ಹೆಣ್ಣು. ಸರಿಯಾಗಿ ತಂದ್ರು ಅಂತಾರಲ್ಲ ಊರಾಗೆಲ್ಲ, ನನ್ನ ಮದುವೆ ಮಾಡ್ಕೊಬಿಟ್ರೆ ಸರಿಯಾಗಿ ತಂದವ್ರಪ್ಪ, ಸರಿಯಾಗಿರೋ ಹೆಣ್ಣು ತಂದವ್ರೆ ಅಂತಾರೆ. ಬಿಡತ್ತ, ಆದ್ರೆ ಸಾಕಾಗೈತಿ ಮದುವೆ. ಹೆಂಗತ್ತ, ನನ್ನ ಮೊಮ್ಮಗೊಂದೊಂದು ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಪಾಪನೊಂದು ಮದುವೆ ಆಗ್ಬಿಟ್ರೆ ನಮ್ಮ ಪ್ರಜ್ಜನಂದು ಇನ್ಯಾವುದು ಇರಲ್ಲ ನಮ್ಮ ನನಗೆ. ನನಗೂ ಅಷ್ಟೇ ಕಾಣತ್ತೆ, ನನ್ನ ಮಗನ ಮದುವೆ ಆಗ್ಬಿಟ್ರೆ ಯಾವುದಿರಲ್ಲ ಅಂತ ನಾನು ಅದನ್ನೇ ಯೋಚನೆ ಮಾಡ್ತೀನಿ. ನೋಡಿ ಎತ್ತೋದ್ನ ಅನ್ಕಂಡೆ. ಬಾರೋ ಇಲ್ಲಿ ಬಾ, ಸ್ವಲ್ಪ ದಿನ ನೀನು ಹಸಿ ಕಿಸಿಗೆ ಎತ್ತು ಹೋಗ್ಬೇಡ ಮನೆ ಬಿಟ್ಟು. ಯಾಕಮ್ಮ, ಯಾಕೆ ಹೇಳು? ಬಾ, ಒಂದು ಮದುವೆ ಆಗತ್ತಕ್ಕನ ಎತ್ತು ಹೋಗ್ಬೇಡ ಪಾಪ ನೀನು. ಅಲ್ಲೂ ಇಲ್ಲೂ ಒಟ್ಟು ಸುತ್ತರಿಯಕ್ಕೆಲ್ಲನ ನೀನು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತೀನಿ, ನಿನ್ ಕೇಳಲ್ವಲ್ಲ. ಹೇಳತ್ತ ಒಂದು 2 ದಿನ ಸುಮ್ಮನೆ ಮದುವೆ ಆಗತ್ತಕ್ಕ ಹಂಗಿರು, ನೀನು ಎತ್ತು ಹೋಗ್ಬೇಡ. ಒಟ್ಟು ನೀನು ಹೋದ್ರೆ ಅದು ಇದು ಕುಡಿಯಕ್ಕೆ ಪಡಿಯಕ್ಕೆ ಅಲ್ಲೂ ಇಲ್ಲೂ ಹೋಗ್ತೀಯ, ಮದುವೆ ಆಗತ್ತಕ್ಕ ಸೆನಕ್ಕಿರು ಅಂತ ಹೇಳ್ತೀನಿ. ನೀನು ಮದುವೆ ಇದೆ ಒಂಥರ ಹುಚ್ಚು, ಸುಮ್ಮನಿರ ಅಂತ ಹೇಳ್ತೀನಿ. ಅದೇ ಮತ್ತೆ ಎಲ್ಲೂ ಹೋಗ್ಬೇಡ, ಬಾ ಇಲ್ಲಿ ನೀನು ಸುಮ್ಮನೆ ಇರೋದು ಕಲಿ. ನೀನು ಮದುವೆ ಆಗತ್ತಕ್ಕನ ಸುಮ್ಮನೆ ನೀನು ಸಿಕ್ಕಿ ಎತ್ತು ಹೋಗ್ಬೇಡ ನೋಡಿ ಹೇಳಿರ್ತೀನಿ. ಸುಮ್ಮನೆ ಈಗ ನಿಂದು ಮದುವೆನೇ ಆಗಲ್ಲ ಅಂತ ಮಾತಾಡ್ತಾರೆ ಜನ ಎಲ್ಲನ. ಬಂದೆ ಇಲ್ಲಿ ಶಿವನಿಗೆ ಮನೆ ತಕ್ಕ ಹೋಗಿ ಬರ್ತೀನಿ ವಿನು. ಹಂಗೆ ಅತ್ತೆ ಸೊಸೆರು ಹೆಂಗೈದಾರ ಬಾಬಾ, ಮೊದಲು ಕಿತ್ತಾಡ್ಕಿವಿ ಹರ್ಕಮ್ಮ ವ್ಯಾಡೋನು. ಈ ವಿನು, ಅಯ್ಯಯ್ಯಯ್ಯ ವಿನು ವಿನು. ನನ್ನ ಮೊಮ್ಮಗಂದ ಜನ ಊರಂಕ್ಲಾರು ಮದ್ವೆನೇ ಆಗಲ್ಲ ಅಂತಿದ್ರು. ಮಾಡಿ ತೋರಿಸ್ತೀವಿ ನೋಡು ಅವ್ರ ಕಣ್ಣೆದ್ರಿಗೆ. ಅವರೇ ತಂದಿರೋದು ಸೊಸೆರ್ನ, ನಾವು ತತ್ತೀವಿ. ನಾವು ತಂದು ನಮಗೂ ಗೊತ್ತೈತಿ ಹೆಂಗೆ ಮಾಡ್ಬೇಕು, ನನ್ನ ಮೊಮ್ಮಗನ ಹೆಂಗೆ ನೋಡ್ಕೋಬೇಕು ಅಂತ. ಲೌಡ್ಯಾರು ಹಂಗೇನಿ, ಅಯ್ಯಪ್ಪ ಏನು ಮ್ಯಾರ್ದೋಗ್ತಾರೆ. ಯಾಕ ಈ ನಾಯಿ ಬೊಗಳಿಕೆ ಮುತ್ತಿ, ಯಾವ ಮುದ್ದೆ ಹಾಕಿಲ್ವೇನ ಅದಕ್ಕೆ ಬೌ 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 ಅಂಬುತ್ತಿ ನಾಯಿ. ಹಂಗೆ ಮತ್ತೆ ಜನ ಸಾದ್ರ ಸಿಕ್ಕಿರೋರ್ನ ಒಂದಿಷ್ಟು ನೋಡ್ತಿರ್ತಾರೆ, ನೋಡಿ ಮಾತಾಡ್ತಿರ್ತಾರೆ. ನಾವು ನನ್ನ ಮಗ್ಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡ್ತೀವಿ ನೋಡು. ಏನು ಆಡ್ಕೊಂಡಿರಲ್ಲ ಹೊಡ್ಯಾರಲ್ಲ, ನನ್ನ ಮಗನ ಎಲ್ಲೋಡು ಪೊಲೀಸ್ ಸ್ಟೇಷನ್ಗೆ ಹೇಳ್ದಿರಲ್ಲ ಹೊಡ್ಯಾರಲ್ಲ. ನನ್ನ ಮಗನ ಎದುರುಗಡೆ ಬಚ್ಚ. ನನ್ನ ಮಗನ್ಗೆ ಎಡಗಾಲಿನ ದೋಳಿಗೂ ಸಮ ಇಲ್ಲ ಯಾವಳವನು. ನನ್ನ ಮಗ ನನಗೆ ದೊಡ್ಡವನು. ಅವನು ಹಂಗೈದಾನ, ಅವನು ಹಂಗೈದಾನೆ ಹಿಂಗೈದಾನೆ, ಅವ್ನಿಗಿನ್ಯಾರು ಹೆಣ್ಣು ಕೊಡ್ತಾರೆ? ಆ ಕುಡ್ಕ ನಂಬರ್ನ ಕೇಳ್ತೀಯ? ಓಹೋ ಏನು ಹಂಗೇನೆ ಎಲ್ಲ ಅವ್ರ ಮನೆಯಾಗ ಹಂಗೆ ನೆಟ್ಗೆ ನೇರ ಕಿತ್ತೊಮ್ಮಂಗೆ ಮಾತಾಡ್ತಾರೆ. ನೆಟ್ಕಿದ್ದಾಗ ಹಂಗೆ ಮತ್ತೆ ಮಾತಾಡೋದು. ಅವ್ರ ಮನೆಯಾಗೆಲ್ಲ ನೆಟ್ಕಿರುತ್ತಲ್ಲ, ನೆಟ್ಕಿದ್ರೆ ಲೌಡಿರ್ನ ಎಲ್ಲ ನೆಟ್ಕಿದ್ದಾಗ ಅವ್ರ ಮನೆಯಾಗ ಹಿಡಿಯೋಕ್ಕಾಗಲ್ಲ. ದೌಲತ್ತು ಬಂದು ಹಂಗೆ ಒಕ್ಕರಿಸ್ಕೊಂಬತ್ತೆ ದೌಲತ್ತು. ನಾಯಿ ಬೌ ಬೌ ಅಂತ ಬೋಗಳತಿರ್ತ, ಬೋಗಳ ನಾಯಿ ಕಚ್ಚಲ್ಲ. ಕಚ್ಚ ನಾಯಿ ಬೋಗಳಲ್ಲ ಅಂತಾರಲ್ಲ, ಹಂಗೆ ಬೋಗಳವು ಕಚ್ಚಲ್ಲ. ಬೋಗಳ ನಾಯಿಗಳ ಬಗ್ಗೆ ನನಗೇನೇನು ಸಿಂತಿಲ್ಲ. ಏನ್ ನೀನು ಮಾತಾಡೋದು? ಇರಲ್ಲ ಪಾಪ, ಸುಮ್ನಿರೋ. ನೀನು ಯಾಕೆ ತಲೆ ಕೆಡಿಸ್ಕೊಂಬತ್ತಿ? ಯಾರ ಮಾತಾಡ್ಕೊಂಬೇಡ, ಸುಮ್ನಿರಲ್ಲ. ನಾವೇನು ಅವಳೇನಂದಿಲ್ಲ, ನಿನ್ಕೊಳ್ಳಲ್ಲ ಅಲ್ಲ ಪಾಪ ನೀನು. ನಾನೆಲ್ಲ ಮಾತಾಡ್ತೀನಿ. ಏನು ನೀನು ಮಾತಾಡೋದು? ನಿನ್ನ ಮೊಮ್ಮಗ ಮದುವೆ ಮಾಡೋದ್ರಿಂದ ನನಗೇನು ಬರಂಗೈತೆ ಹೇಳು? ನಾನು ಹೋಗ್ತಾ ಇರೋದು ನೋಡಿ ಏನು ಅಂಕ್ಲು ಮಾತಾಡ್ತೀಯ? ಏನು ಮೊಮ್ಮಗ ಮದುವೆ ಮಾಡ್ತೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದೀಯಾ? ಮಾಡು ನಿನ್ನ ಮದುವೆನ ಮಾಡು, ಅವ್ನಿಗೆ ಏನಾನ ಮಾಡಿ ನಮ್ಗೇನಂತೆ ಮಾಡು. ನಮ್ಮ ಸುದ್ದಿಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಅಷ್ಟೇ. ಕುಡ್ದು ನಮ್ಮ ತಾಗ ಮಾತಾಡೋದು, ನಮ್ಮ ನಂಬೋದು ಅದನ್ನೆಲ್ಲ ಮಾಡಿದಾನೆ ಅಂದ್ರೆ ನಾವು ಸುಮ್ಕಿರಲ್ಲ. ಕುಡ್ದು ಹಂಗೆಲ್ಲ ಮಾತಾಡಿದಾನೆ ಅಂದ್ರೆ ಅಷ್ಟೇನೆ ನಾವು ಇದ್ದಿದ್ದಂಗೆ ಹೇಳೋದು. ನಾವು ಕುಡ್ದು ಮಾತಾಡಿದಾನೆ ಅಂದ್ರೆ ನಾವು ಅವೆಲ್ಲ ಕೇಳಲ್ಲ. ಮೊಮ್ಮಗ್ಗೆ ಒಳ್ಳೆ ಹೆಣ್ತಂದು ಮದುವೆ ಮಾಡ್ತೀವಿ. ನೋಡು ಒಟ್ಟು ಹೊರ್ಕೋಬೇಕು. ನೀನು ನಿನ್ನ ಸೊಸೆ ಒಬ್ಬಳೆ ಅಲ್ಲ, ಸೆನಕ್ಕಿರೋದು ನಾವು ಸೆನಕ್ಕಿರ್ತೀವಿ. ಸರಿತಾ? ಎಲ್ಲರ ಹತ್ರನೂ ಅವ್ನಿಗೆಲ್ಲಿ ಮದುವೆ ಆಗುತ್ತೆ? ಬರೀ ಹಿಂಗೆ ಕುಡ್ದು ಓಡಾಡೋದೇನೆ. ಹಿಂಗೆ ಕುಡ್ದು ಓಡಾಡ್ತಾನಂದ್ರೆ ಅವ್ನು ಇನ್ನೆಲ್ಲೇ ಮದುವೆ ಅಂತ ಹೇಳ್ತಿದ್ದಲ್ಲ. ನನ್ನ ಮಗ ಮದುವೆ ಮಾಡ್ತೀವಿ ನೋಡು. ಅವಳಂದಾಳೆ ಅಂತಂದ್ರೆ ಯಾರಿಗೇನು ಆಗಲ್ಲ, ಸುಮ್ಮನಿರಮ್ಮ. ಅವಳು ಇವಳು ಅಂತ ಮಾತಾಡ್ತೀಯಲ್ಲ ಒಪ್ಪರ್ ನನ್ನ ಮಗನೇ. ಅಲ್ಲ ಪೊಲೀಸ್ನವ್ರಿಗೆ ಇಟ್ಕೊಟ್ರು ನಿನಗೇನು ಅರಸಿಲ್ವಿ? ದೋಸಿ ಕೆಟ್ಟಾರ ನಿನ್ಗೇನು ಒಂದೇಟುನು ಮಾನ ಮರ್ಯಾದಿಲ್ಲ. ಮಾತಾಡ್ಬೇಡ ನೀನು, ನನ್ನ ಮಗನ ಬಗ್ಗೆ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ. ಹೋಗ್ರಿ. ಕ್ಯಾತೆ ಮಾಡೋಕ್ಕಾಗಿ ಕುಕ್ಕಣಿದ್ದೀರಿ ನೀವು. ಕ್ಯಾತೆ ಮಾಡಬೇಕು ಇಲ್ಲೇ ನೋಡ್ಲಿ ಅಂತಲೇ ಕುಕ್ಕಣಿದ್ದೀರ. ನೋಡಿ ಸರಿಯಾಗಿ ಅಂದಿದ್ಕೆ ಸುಮ್ಕೋದ್ಲು. ಮದುವೆ ಮಾಡಲ್ಲ ಮಗಂದ ಅಂತ ಅಂದ್ಕೊಬಿಟ್ಟವಳೆ ಸೊಮ್ಮೆ. ಏನು ಹಂಗೇನೆ ಪೊಲೀಸ್ನವ್ರಿಗೆ ಇಟ್ಕೊಟ್ಟವಳೆ. ಮದುವೆ ಆಗಲ್ಲ ಅಂತ ತಿಳ್ಕೊಂಡವಳೆ ನನ್ನ ಮೊಮ್ಮಗೊಂದ. ಪಕ್ಕೆ ಮತ್ತೆ ಹೇಳ್ತಿದ್ದು ಸುಮ್ಮನಿರಿ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ಹೆಣ್ಣು ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಹೇಳೋದು. ನಮಗೆ ಗೊತ್ತೈತಿ ಏನು ಮಾಡಬೇಕು, ಏನು ಎತ್ತ ಯಾವಾಗ ಮಾಡಬೇಕು ಅಂತ. ಇವಾಗೆಲ್ಲ ನನ್ನ ಮಗ ಬುದ್ಧಿ ಕಲ್ತ್ಕೊಂಡವನೇ. ಇವಾಗ ಮಾಡ್ತೀವಿ, ಮದುವೆ ವಯಸ್ಸಿಗೆ ಬಂದಾಗ ಮಾಡಬೇಕು. ನಮಗೆ ಗೊತ್ತೈತಿ ಹೆಂಗೆ ಮಾಡಬೇಕು ಏನು ಎತ್ತ ಅಂತ. ಈಗ ಅತ್ತೆ ಸೊಸೆ ಎಲ್ಲ ಸೆನಕ ಇದ್ದಾರೆ. ಈಗೆಲ್ಲ ಒಳ್ಳೆ ಸೆನಕ ಇದ್ದಾಳೆ. ಈಗ ಬುದ್ಧಿ ಬಂದೈತಿ. ಹಿಂಗೆ ಬುದ್ಧಿ ಇದ್ದಿದ್ರೆ ಇನ್ನೇ ಒಟ್ಟು ದೊಡ್ಡ ಕೂಡ ಬದಾಗಿತ್ತು. ಈಸ್ತಿನ ಬುದ್ಧಿ ಇರಲಿಲ್ಲ, ಈಗ ಬುದ್ಧಿ ಬಂದೈತಿ. ಅತ್ತೆ ಸೊಸೆ ಇವಾಗ ಏನು ಮಗ ಎಲ್ಲರೂ ದುಡಿಯಕ್ಕೆ ನಿಂತ್ಕೊಂಡವ್ರಿ. ಎಲ್ಲರೂ ದುಡಿಯಕ್ಕೆ ನಿಂತ್ಕೊಂಡು ಇದೇ ಬುದ್ಧಿ ಮುಂದಾಗಿದ್ದಿದ್ರಿ ಬರೀ ಅಂತಕ್ಕಿಂತ ಕವತರಾಡಿಳು, ಅಂತಕ್ಕಿಂತ ಓಡಾಡಿಳು. ಇದೇ ಬುದ್ಧಿ ಮುಂದಾಗೆ ಇದ್ದಿದ್ರೆ ಗನ್ವಾಗ ನೋಡಿ ದುಡ್ಡು ಕೂಡ ಇದ್ಬೋದಾಯಿತು. ಅವಾಗ ಎಲ್ಲಿತ್ತು ತಗ
ಬುದ್ಧಿ ಯಾವನ ಕೊಡಾನು ಯಾರ ತಗನ ಇಸ್ಕೊಂಡು ಮಜಾ ಮಾಡಾಳು ಕಾಮ್ತಿರ್ಲಿಲ್ಲ. ಈಗ ಬುದ್ಧಿ ಬಂದೈತಿ. ಈಗ ಯಾರು ಅಂತಾರೆ ಸಿಗ್ಲಿಲ್ಲ, ಯಾರೋ ಸಹಾಯ ಮಾಡಲಿಲ್ಲ. ಮಗನು ತಿರುಗಿ ಬಿದ್ದ, ಮಗ ಸೊಸೆ ಮಗನ ಮದುವೆ ಆಯ್ತು, ಸಸಿ ಬಂದ್ಲು, ಸೊಸೆ ಸರಿಯಾಗಿ ಕಕ್ ನಿಂತ್ಕೊಂಡ್ಲ, ಅವ ಬುದ್ಧಿ ಬಂತು. ಯೋಟಿದ್ ಮಾಡಾಳಿ ಹಂಗೇನು ಅವ್ರ ತಾವು ಕಂಟಿರ್ತಾಗು ಸೆನಕೈದಾಳೆ. ಕಾಂಟಿ ಹೆಂಡ್ತಿ ತಾಗು, ಸೊಸೆ ತಾಗು, ಮಗನ ತಾಗು, ಮಗಳು ತಾಗು, ಎಲ್ಲಾರ ತಾಗು ಸೆನಕೈದಾಳೆ. ಈಗ ಎಲ್ಲರನ್ನೂ ಮಾತಾಡಿಸ್ತಾಳೆ, ಈಗ ಎಲ್ಲರನ್ನೂ ಭಾವಿಸ್ಕೊಂಬಕ್ಕೆ ಓಡಾಡ್ತಾಳೆ. ಈಗ ಎಲ್ಲರೂ ಬೇಕು ಅಂತ ನನಗೆ ಈಗ ಓಡಾಡ್ತಾಳೆ, ಎಲ್ಲರನ್ನೂ ಭಾವಿಸ್ಕೊಂಡು. ಈ ಬುದ್ಧಿ ಮುಂದಾಗ್ಲಿದ್ದಿದ್ರೆ ಊರೆಲ್ಲ ಅಂತಾರೆ ತಗ ರೀತಾಯಿ ಅಂತಾಳು ಅಂದರೆ ಊರಾಗೆಲ್ಲ ಹೇಳ್ತಾರೆ ಅದು ಹೊಲ್ಸು ಅಂತಾರೆ. ರೀತಾಯಿ ಅಂತಂದರೆ ಹೊಲ್ಸು ಬುದ್ಧಿ, ಹೊಲ್ಸು ಅಂತಾರೆ. ಅವಳೇನು ಯಾರು ಬಿಡಪ್ಪ ಒಳ್ಳೆವಳು ಇವತ್ತು ಅಂತ ಅಂಬ ಮಾನ್ ಭಾವರೇ ಇಲ್ಲ. ಯಾರನ್ನ ಕೇಳು ಹಂಗೆ ಅಂಬದು. ಈಗ ಬುದ್ಧಿ ಬಂದೈತಿ. ಈಗ ಯಾವನ ಸಿಗ್ಲಿಲ್ವೇನೋ ಅವಳಿಗೆ ಅಂತಾರೆ, ಅವಳು ನಮ್ದಂಗೆ ಬಿಡ್ತಾರೆ. ಅದೇ ಮತ್ತೆ ಈಗ ಬುದ್ಧಿ ಬಂದೈತಿ ಅಂತ ಊರಾಗೆಲ್ಲನ ಅರಿತನ್ನ ಎಲ್ಲರೂ ಹಂಗೆ ಮಾತಾಡೋದು. ಈಗ ಬುದ್ಧಿ ಬಂದೈತಿ, ಈಸ್ತಿನ ಬುದ್ಧಿ ಇರಲಿಲ್ಲ, ಈಗ ಬುದ್ಧಿ ಬಂದೈತಿ. ಈಗ ಮಗ ಸೊಸೆ ಅಂತ ಹೇಳಿ ಇಲ್ಲಿಗೆ ಹಂಗೆ ಎಲ್ಲರ ಮಾತು ಕೇಳ್ಕೊಂಡು ಗನ ಮಗ ಇದ್ದಾಳ ಮನೆಯಾಗೆ, ಇದೇ ಬುದ್ಧಿ ಮುಂದಾಗಿದ್ದಿದೆ ಅಂತಾರೆ. ಹಿಂಗಲ್ಲ ಕಲ್ಲಲ್ಲ ಮಾಡ್ಕೊಂತಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಅವಳು ಗಂಡನ್ ಬಿಟ್ಟಿದ್ಲು, ಗಂಡನ್ ಬಿಟ್ಟು ಅಲ್ಲೇನೆ ಇಲ್ಲೋಡು ಒಂದೊಂದಲ್ಲ ಅವತಾರ ಆಡಿದ್ದವಳು. ಅಯ್ಯೋ ಗಂಡನ್ ಬಿಟ್ಟು ಹೋದ್ಲು, ಗಂಡನ್ ಬಿಟ್ಟು ಒಬ್ಳೇ ಇದ್ಲು, ಮಗನ ಬಿಟ್ಟು ಹೋದ ಒಂದು 2 ದಿನ. ಸೊಸೆನೂ ಸರಿಯಾಗಿ ಇದು ಮಾಡಿದ್ಲ, ಅವಾಗ ಸರಿಯಾಗಿ ಎಲ್ಲ ಅವಾಗ ಸರಿಯಾಗಿ ಜಾಡ್ಸಿರು. ಅವಳು ಏನು ಹೇಳ್ತಿ, ಅವಳು ಸರಿಯಾಗಿಲ್ಲ ಹೇಳು, ಅವಳೇನೇ ಮಾಡಿಲ್ಲ, ಅವಳು ಊರಾಗೆಲ್ಲನ ಒಂಥರ ದೃಷ್ಟಿಯಾಗೆ ನೋಡೋದು. ಹೇಳು ಸರಿ ಇಲ್ಲ, ಅವಳು ಸರಿ ಇಲ್ಲ ಅಂತಾರೆ. ಮತ್ತೆ ಎಲ್ಲರೂ ಹಂಗೆ ಅಂಬದು. ಹೇಳ್ತಾಗ ಮುಂದೆ ಬುದ್ಧಿ ಏನಂತ ಊರಿಗೆಲ್ಲ ಗೊತ್ತೈತೆ ಬಿಡ ಜಾತ, ಎಲ್ಲರೂ ಮಾತಾಡ್ತಾರೆ ಕಣವ. ಸುಮ್ಮನಿರವತ್ತ ಹೋದ್ರೆ ಹೋಗ್ಲಿ, ಯಾಕೆ ಸುಮ್ಮನೆ ಇವಾಗ ನಾವು ಸವಾಸ ಬೇಡ, ಸುಮ್ಮನಿರು. ಯಾಕೆ ಇವಾಗ ನಾವು ಸವಾಸಕ್ಕೆ ಹೋಗೋದು ಬೇಡ, ರೀತಿನ ಸವಾಸಕ್ಕೆ. ಅಲ್ಲ ನಾವು ಹೇಳೋದು ಅಲ್ಲ, ಎಲ್ಲರ ಕೊಟ್ಟನು ಒಂದು ಮದುವೆ ಆಗಲ್ಲ. ಆ ಕೋಮ್ಲಿ ಮೊಮ್ಮಗೊಂದು ಒಂದು ಎಲ್ಲಿ ಮದುವೆ ಆಗುತ್ತೆ, ಸುಂದ್ರನ ಮಗಂದು ಮದುವೆ ಮಾಡಲಿ, ಮದುವೆ ಮಾಡಲಿ. ನಿಮ್ಮ ಅಪ್ಪ ಎಂತ ಅವಾಗ ಎಂತ ಚೆನ್ನಾಗಿ ನೋಡ್ಕೊಂಬನು. ನಿಮ್ಮ ಅಪ್ಪ ತಂದಾಕಿರೋದಾತು ಅವನಾತು. ಎಲ್ಲ ಅಂತ ಕಿತ್ಕೊಂಡು ತಿಂತಿದ್ದೆ ಅವಾಗ, ಎಲ್ಲ ಮಸ್ತಾಗಿ ಕಿತ್ಕೊಂಡು ತಿಂದವಳು ನಿಮ್ಮ ಅಪ್ಪ ಇಂತಾಗೆ. ಇನ್ನನ ಮಾತಾಡ್ತಾಳೆ, ಬರೀ ಕಣ್ಣಾರ್ಥ ಕಿತ್ಕೊಂಡು ತಿಂದು ಅವಳು ಉದ್ಧಾರ ಆಗಿರೋದೇನಿ. ಅವಳು ತಗೊಳ್ಳೆ ಬುದ್ಧಿ ಇಲ್ಲ. ಅಯ್ಯೋ ಊರಾಗೆಲ್ಲ ಹಂಗೆ ಕಾಣುತ್ತೆ ಎಂಬುದು. ಅವಳೇನು ದುಡ್ದು ಉದ್ಧಾರ ಆಗಿಲ್ಲ, ಬರೀ ಅವ್ರ ಇವ್ರಂತಾಗೆ ಅಂತ ಕಿತ್ಕೊಂಡು ತಿಂದು ಉದ್ಧಾರ ಆಗಿರೋಳು ಅವಳು ಅಂತ ಮಾತಾಡ್ತಾಳೆ ತಗ ಎಲ್ಲರೂ. ಎಲ್ಲರೂ ಹಂಗೆ ಮಾತಾಡೋದು ಅವಳು. ನೀನು ತಡಿ ನೋಡ್ಮಂತೆ. ಇವಾಗ ಯಾರೇ ಆಗಲಿ ಹಂಗೆ ಮಾತಾಡೋದು. ಕೂಲಿ ಹೋಗಿತ್ತಾಗೆಲ್ಲ ಹೆಂಗಸ್ರೆಲ್ಲ ಬೈಕೊಂತಾರಂತ ಅವಳು ನರೀತಾನೆ. ಈಗ ಹಂಗೆ ಮಗ ಸೊಸೆ ಅಂತ ಈಗ ಬುದ್ಧಿ ಬಂದೈತೆ. ಮಗ ಸೊಸೆ ತಾಗೆಲ್ಲ ಈಗ ಶನಕೈದಾಳೆ. ಈಗ ಅದನ್ನ ಮಾಡ್ತೀನಿ ಅಂತ ತಾರಾಡ್ತಾಳೆ ಅಂತ ಹೇಳಿ ಬೈಕೊಂಬಾರ ಅಂತೆಲ್ಲ ಕೂಲಿ ಹೋಗಿತ್ತಾಗೆಲ್ಲ. ಈಗ ಅಲ್ಲ ಯಾರು ದಿಮ್ಮ ನನ್ನ ಸಿಕ್ಕಿಲ್ವೇನ ಯಾರೂ, ಇವಾಗ ಅದಕ್ಕೆ ಹಿಂಗೆ ಅಲ್ಲಾಡ್ತಾಳೆ, ಮತ್ತೆ ಹಿಂಗೆ ಮಾಡ್ತಾಳೆ ಅಂತೇಳಿ ಎಲ್ಲ ಬೈಕೊಂತಾರಂತೆ. ಯಾವನ ಸಿಗ್ಲಿಲ್ವೇನ ಅದಕ್ಕೆ ಅಲ್ಕಲ್ಲ ಹೊಡಿ ಇಂಥದ್ದು ಮಾಡಕ್ಕೆ ನಿಂತ್ಕೊಂಡವಳಿ ಅಂತ ಹೇಳಿ ಬೈಕೊಂತಾರಂತೆ. ಈಗ ಅಲ್ಲೇ ಹಿಂಗೆ ತಾಟ್ಕಿತ್ತಿ ಯಾವ ಥರ ಆಡ್ತಾಳೆ. ಈಗ ಅಲ್ಲಿ ಮಗ ಸೊಸೆ ಅಂತ ತಲೆ ಮೇಲೆ ಹಿಕ್ಕೊಂಡು ಮಗಳು ಡೆಲಿವರಿ ಐತಂತೆ, ಅಲ್ಲಿಗೆ ಒಯ್ದ್ಲೆ ಇಂತೆ ಆಸ್ಪತ್ರೆಗೆ ನೋಡ್ಕೊಂಬಕ್ಕೆ ಮಗಳನ್ನ, ಮಗಳಿಗೆ ಹೆರಿಗೆ ಆಗೈತೆ ಅಂತ ಹಿಂಗೆಲ್ಲ ಮಾಡ್ತಾಳಂತೆ. ಇಂಥವ್ಳು ಅವಳಿ ಮಾಡೋದು. ಮೊಮ್ಮಗಂದ ಮದುವೆ ಆಗಲ್ಲ ಅಂಬಾಳೆ ಹೇಳ್ರಿ ಈತ. ಹಿಂಗೆ ಕುಡ್ದು ಉಲ್ಡಾಡನ್ಗಿನ್ ಯಾರು ಕೊಡ್ತಾರೆ ಹೆಣ್ಣು ಅಂಬಾಳು. ನಾವು ನೋಡಿ ಅಂತ ಒಳ್ಳೆ ಹೆಣ್ಣು ತತ್ತೀವಿ. ಏನೋ ತಿಳ್ಕೊಬಿಟ್ಟವಳಿ. ನನ್ನ ಮೊಮ್ಮಗೆ ಮದುವೆ ಮಾಡ್ಕೊಂಬಂದಿರೋ ಹೆಣ್ಣು ನೋಡಿ ಅವಳಿಗೆ ಆಶ್ಚರ್ಯ ಆಗ್ಬೇಕು ಅಂತ ಹೆಣ್ಣು ತತ್ತೀವಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.